ನನ್ನ ಹೆಸರು ಅರುಂಧತಿ ಅಂತ ಹೇಳಿ. ನಾನು ಹುಟ್ಟಿದಾಗಿಂದ ಮಂಗಳಮುಖಿ. ತಂದೆ ತಾಯಿ ಹೋಗುವಾಗ ನಿಮ್ಮ ಮಗಳು ಏನು ಕೆಲಸ ಮಾಡ್ತಾಳೆ ಅಂತಂದರೆ ಯಾರು ಸೆಕ್ಸ್ ವರ್ಕ್ ಮಾಡ್ತಾಳೆ, ಬೇಕಿಂಗ್ ಮಾಡ್ತಾಳೆ ಅಂತ ಯಾರು ಹೇಳಲ್ಲ. ಒಂದು ಫಾರ್ಮ್ ಇದೆ ಅಂತಂದರೆ ಗೌರವವಾಗಿ ಹೇಳ್ಬೋದು. ಸಮಸ್ಯೆಗಳಿದೆ. ಒಂದು ಮಾರ್ಕೆಟಲ್ಲಿ ಹೋದ್ರೆ ನಮ್ಮನ್ನ ನೋಡ್ತಾರೆ ಕೆಳಗಿಂದ ಮೇಲ್ಗಂಟೆ, ಇವರೆಲ್ಲೋ ಕದ್ಕೊಂಡ್ ಬಂದಿದ್ದಾರೆ, ಟ್ರಾನ್ಸ್ಜೆಂಡರ್ ಮಂಗಳಮುಖಿಯರು ಸಾಕಾಣಿಕೆ ಮಾಡ್ತಾರ ಅನ್ನೋದೊಂದು ಕಾನ್ಸೆಪ್ಟ್. ಯಾಕಂದ್ರೆ ನಾವು ಎಲ್ಲ ಕೆಲಸ ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತೂ ಇಲ್ಲ. ಗೊತ್ತಿದ್ರು ಸಹ ಅಯ್ಯೋ ಅವರೆಲ್ಲ ರಾತ್ರಿ ಮೇಕಪ್ ಮಾಡ್ಕೊಂಡು ಲಿಪ್ಸ್ಟಿಕ್ ಹಚ್ಕೊಂಡು ಜೀವನ ಮಾಡೋರು, ಅವ್ರೇನು ಸಾಧನೆ ಮಾಡ್ತಾರೆ ಅಂತ. ಸೊ ಒಂದೇ ಒಂದು ಪ್ರೋಗ್ರಾಮ್ ಹೋದಾಗ 50 ಮೇಕೆಲ್ಲ ಕಳ್ತನ ಆಗ್ಬಿಡು ಇಲ್ಲಿಂದ 1 ಕಿಲೋಮೀಟರ್ ಇರುವಾಗ. ಸೊ ಅವಾಗ ನಮಗೆ ಒಂದ್ ಕಡೆ ಸೆಕ್ಸ್ ವರ್ಕ್ ಮತ್ತೆ ಇನ್ನೊಂದ್ ಕಡೆ ಬೇಕಿಂಗ್ ಮಾಡಬೇಕು, ಯಾವ್ದು ಮಾಡ್ಬೇಕು ಅಂತ ಬಂದಾಗ ಸ್ಟಾರ್ಟಿಂಗ್ ಮಾಡಿದ್ವಿ ಸ್ವಾವಲಂಬಿಗೆ ಬದುಕಬೇಕು. ಮತ್ತೆ ಸೆಕ್ಸ್ ವರ್ಕಿಗೆ ಹೋದ್ರೆ ಅದಕ್ಕೊಂದು ಬೆಲೆ ಇರಲ್ಲ, ಇಲ್ಲ ಸುಸೈಡ್ ಮಾಡ್ಕೊಂಡು ಸಾಯ್ಬೇಕು. ಎರಡರಲ್ಲಿ ಒಂದ್ ಮಾಡ್ಬೇಕು ಅಂತ ಒಂದು ತೀರ್ಮಾನ ಮಾಡಿದೆ. ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ಎಲ್ಲಿದ್ದೀನಿ ಗೊತ್ತಾ? ಭರಮಸಾಗರ ಅಂತ ಒಂದು ಊರಲ್ಲಿದ್ದೀನಿ. ಇಲ್ಲಿ ಒಂದು ಮಡಿಲು ಮೇಕೆ ಫಾರ್ಮ್ ಅಂತ ನಿಮಗೆ ಒಂದು ಮೇಕೆ ಫಾರ್ಮ್ ನ ಪರಿಚಯ ಮಾಡ್ಕೊಡೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ. ಏನ್ ವಿಶೇಷ ಅಂತ ಕೇಳ್ತೀರಾ? ಈ ಮೇಕೆ ಫಾರ್ಮ್ದು ಇದನ್ನ ನಡೆಸ್ತಾ ಇರೋರು ಈ ಕಡೆ ಗಂಡು ಅಲ್ಲ ಹೆಣ್ಣು ಅಲ್ಲ, ಒಬ್ಬ ಮಂಗಳಮುಖಿಯವರು ನಡೆಸ್ತಾ ಇದ್ದಾರೆ. ಅವರು 7ನೇ ಕ್ಲಾಸ್ಗೆ ಅವರ ಅಂದ್ರೆ ಹಾರ್ಮೋನಲ್ ಚೇಂಜಸ್ ಆಗಿ ಮಂಗಳಮುಖಿ ಆಗ್ತಾರೆ. ನಂತರ ಅವರು ಅಂತ ಕಷ್ಟಗಳಿದಾವಲ್ಲ ಅದನ್ನೆಲ್ಲ ಕೇಳ್ಬಿಟ್ರೆ ಎಂತವ್ರ ಕಣ್ಣಲ್ಲೂ ನೀರು ಬರುತ್ತೆ. ಅಂತವ್ರು ಇವತ್ತು ಸ್ವಾವಲಂಬಿಯಾಗಿ ಮಡಿಲು ಮೇಕೆ ಫಾರ್ಮ್ನ ನಡೆಸ್ತಾ ಇದ್ದಾರೆ ಸ್ನೇಹಿತರೆ. ಬನ್ನಿ ಅವ್ರನ್ನೆಲ್ಲ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಇವತ್ತು ಸಮಾಜದಲ್ಲಿ ಅವರು ಎಷ್ಟು ಉನ್ನತ ಸ್ಥಾನದಲ್ಲಿದ್ದಾರೆ, ಅವರು ಸಮಾಜದಲ್ಲಿ ಎಷ್ಟು ಗಟ್ಟಿಯಾಗಿ ನಿಂತಿದ್ದಾರೆ ಅನ್ನೋದೇ ಈ ವಿಶೇಷವಾದಂಥ ವಿಡಿಯೋದು ಸ್ನೇಹಿತರೆ. ಬನ್ನಿ ಹೋಗೋಣ ಅವ್ರ ಫಾರ್ಮ್ಗೆ. ಅಕ್ಕ ನಮಸ್ತೆ ಅಕ್ಕ, ಹೇಗಿದ್ದೀರ ಅಕ್ಕ? ಓ ಭಾಳ ಅದ್ಭುತ. ನಂಗೆ ನೀವು ಕುರಿ ಫಾರ್ಮ್ ಅಂದ್ಬಿಟ್ಟಲ್ಲಿ ನನಗೆ ಸ್ವಲ್ಪ ಆಶ್ಚರ್ಯ ಆಗ್ಬಿಡ್ತು. ಬನ್ನಿ ಅಕ್ಕ ತೋರಿಸಿ ನಿಮ್ಮ ಫಾರ್ಮ್. ಎಷ್ಟಿದಾವಕ್ಕ ಈಗ? ಇವಾಗ ಒಂದು 50 ಮೇಕೆ ಇದಾವೆ, ಮತ್ತೆ ಒಂದು 50 ಕುರಿ ಇದಾವೆ, 50 ಕೋಳಿ ಇದಾವೆ. ಓ ನೀವು ಬಂದ ತಕ್ಷಣ ಕೂಗಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ಬಿಡು ಟೈಮ್ ಅಲ್ವಾ. ನಮಸ್ಕಾರ, ನನ್ನ ಹೆಸರು ಅರುಂಧತಿ ಅಂತ ಹೇಳಿ. ನಾನು ಹುಟ್ಟಿದಾಗಿಂದ ಮಂಗಳಮುಖಿ. ಸೊ ಇವಾಗ ನಂದು ಪ್ರಾಪರ್ ಬಂದು ಮಂಡ್ಯ. ನೀವು ಮಂಡ್ಯದಿಂದ ಇಲ್ಲಿಗೆ ಬಂದಿದ್ದು? ಇಲ್ಲಿ ಬಂದು ನಾನು ಕೊರೋನಾ ಟೈಮಲ್ಲಿ ನಾನು ಒಂದು ಪ್ರಾಬ್ಲಮ್ ಆಯ್ತು ಅಲ್ಲಿ. ಸೊ ಹಾಗಾಗಿ ಅಲ್ಲಿ ಫಾರ್ಮ್ ಎಲ್ಲ ಲಾಸ್ ಮಾಡ್ಕೊಂಡು ಫಾರ್ಮ್ ಇತ್ತು ನಿಮ್ದು? 2016ರಿಂದ ನಾವು ಫಾರ್ಮ್ ಮಾಡಿ. ಓಕೆ. ಸೊ ಅಲ್ಲಿಂದ ನಾನು ಮತ್ತೆ ಬೇರೆ ಪ್ರಾಜೆಕ್ಟ್ ಅಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದೆ NGOಗಳಲ್ಲಿ. ಸೊ ನಂದು ಮೈಸೂರು ಯೂನಿವರ್ಸಿಟಿ 2011 ಅಲ್ಲಿ MA ಕಂಪ್ಲೀಟ್ ಆಗಿದೆ. ಅಕ್ಕ ನೀವು ಎಜುಕೇಟೆಡ್? MA ಸೋಷಿಯಾಲಜಿ. ಮತ್ತೆ ನಾನು ಬೇರೆ ತಮಿಳ್ನಾಡು, ಕೇರಳ, ಆಂಧ್ರ 4 ಸ್ಟೇಟಲ್ಲಿ ವರ್ಕ್ ಮಾಡಿದ್ದು. ಸೊ ಲಾಸ್ಟು 2016ರಲ್ಲಿ ನಾವೇನಾದರೂ ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಸೊ ನಾವು ಸ್ವಂತವಾಗಿ ಉದ್ಯೋಗ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡ್ತೀವಿ. ಯಾವ್ದಾವ್ದು ಇದೆ ಅಕ್ಕ ಪರಿಚಯ ಮಾಡ್ಕೊಡಿ. ವೆಸ್ಟ್ ಬೆಂಗಾಲ್. ಇದರಲ್ಲಿ ಪಶ್ಚಿಮ ಬಂಗಾಳದಿಂದ ತಗೊಂಡ್ಬಂದಿದ್ದೀರಾ? ಅದ್ರ ಬ್ರೀಡ್ ಹೆಸರು ವೆಸ್ಟ್ ಬೆಂಗಾಲ್. ಸೊ ಅದನ್ನ ತಂದಿದ್ದು ನಾವು ಇದರಿಂದ ಗುಲ್ಬರ್ಗದಿಂದ. ಇದು ಇದರಲ್ಲಿ ಎಲ್ಲ ಮಿಕ್ಸಿಂಗ್ ಇದೆ. ನಾಟಿ ಬರೀ ಮೇಕೆ ಮಾತ್ರ. ಇದು ಬೀಟಲ್. ಇದೊಂದು ಬೀಟಲ್ ಇದೆ. ಇದೊಂದು ಬೀಟಲ್. ಇದು ಬೀಟಲ್ ಕ್ರಾಸ್. ಮರಿಗಳು ಮಾತ್ರ. ಇದು ಎರಡು ಎಲ್ಲಿಂದ ತಗೊಂಡ್ಬರೋದಕ್ಕ ಇದೆಲ್ಲ? ನಾವು ಇದು ಪಂಜಾಬಿಂದ ಬುಕ್ ಮಾಡ್ತೀವಿ. ಅಲ್ಲಿಂದ ಒಬ್ರು ಬ್ರೋಕರ್, ಸೊ ಅವ್ರು ಅಲ್ಲಿ ಹಾಕಿ ಕಳಿಸ್ತಾರೆ, ನಾವಿಲ್ಲಿ ಲಾರಿಯಲ್ಲಿ ತಗೋತೀವಿ. ಓ ಅಂದ್ರೆ ಟ್ರಸ್ಟೆಡ್? ಟ್ರಸ್ಟ್. ನಂಬೋದು? ನಂಬೋದು. ಓಕೆ. ಸ್ಟಾರ್ಟಿಂಗ್ ಗೊತ್ತಿರ್ಲಿಲ್ಲ. ಸೊ ನಾವು ಒಂದ್ಸಲ ಹೋಗಿ ಬಂದ ನಂತರ ಪರಿಚಯ ಐತಲ್ಲ, ಹಾಗಾಗಿ ನಾವು ತೊಗೊಂಡ್ ಬರೋದು ಹೋಗೋದು ಮಾಡ್ಕೊಂಡ ನಂತರ ಏನಿದ್ರು ಕಾಲ್ ಮಾಡ್ತಾರೆ. ಹೊಸ ಬ್ರೀಡ್ ಯಾವ್ದಾದ್ರು ಬಂದ್ರೆ ಫೋನ್ ಮಾಡ್ತಾರೆ, ಈ ತರ ಬಂದಿದೆ, ನೀವು ಅಲ್ಲಿ ಫೋನ್ ಪೇ ಎಲ್ಲ ಕ್ಯಾಶ್ ಎಲ್ಲ ಫೋನ್ ಪೇ ಮುಖಾಂತರ ಹಾಕ್ಬಿಡ್ತಾರೆ. ಈಗ ಬೇರೆ ಸ್ಟೇಟ್ ಇಂದ ಮೇಕೆ ಯಾಕೆ ಅಂತ ಇಲ್ಲಿ ನಮ್ಮ ಲೋಕಲ್ ಬ್ರೀಡ್ಗಳು ಇದಾವಲ್ಲ? ನಮ್ದು ಏನಂತಂದ್ರೆ ನಮ್ದು ಲೋಕಲೇ ಬೆಟರ್ ಅಂತ ಒಂದ್ ಕಡೆ ಅನ್ಸಿದ್ರೆ, ಇನ್ನೊಂದ್ ಕಡೆ ನಾವು ಮಟನ್ ಪರ್ಪಸ್ ಮತ್ತೆ ಬ್ರೀಡಿಂಗ್ ಮಾಡುವಾಗ ಸೊ ವೆಸ್ಟ್ ಬೆಂಗಾಲ್ ಬಂದು 3-4 ಮರಿಗಳು ಕೊಡ್ತವೆ. ಓಕೆ. ಇದು ನಮ್ದು ನಾಟಿ ಅಂತ ಬಂದಾಗ 1 ಅಥವಾ 2 ಕೊಡ್ತದೆ. ಓಕೆ. ಅಂದ್ರೆ ಮತ್ತೆ ಅದು ಬೇಗ ಗ್ರೋತ್ ಆಗುತ್ತೆ. ಇದು ಸ್ವಲ್ಪ ಲೇಟ್ ಆಗಿ ಗ್ರೋತ್ ಆಗುತ್ತೆ. ನಾಟಿ ಅದು ಬೇಗ ಗ್ರೋತ್ ಅಂದ್ರೆ ಮರಿ ಎಷ್ಟು ತಿಂಗಳಿಗೆ ಬರುತ್ತೆ? 3 ತಿಂಗಳಿಗೆ ನಾವು 5,000 ಮಾರ್ಬೋದು. 3 ತಿಂಗಳಿಗೆ. ಇದು ನಮ್ದು ನಾಟಿ ನಮ್ದಾದ್ರೆ 2-2.5 ಸಾವಿರ. ರೇಟ್ ಕಡಿಮೆ. ಮತ್ತೆ ಡಿಮ್ಯಾಂಡ್ ಇಲ್ಲೆಲ್ಲ ಕೇಳೋದು ಕಡಿಮೆ. ಹೌದಾ? ನಾವು ಲೋಕಲ್ ಮಾರ್ಕೆಟ್ ಯಾವ್ದಿದೆ ಅದನ್ನ ಮಾತ್ರ ನಾವು ಯೂಸ್ ಮಾಡ್ಬೇಕು. ನಾವು ಯಾವ್ದೇ ಫಾರ್ಮ್ ಮಾಡಿದ್ರು ಸಹ ಅಲ್ಲಿ ಮಾರ್ಕೆಟಿಂಗ್ ಸಿಸ್ಟಮ್ ಯಾವ ರೀತಿ ಇದೆ ಅದನ್ನ ಮತ್ತು ಫಸ್ಟ್ ನಾವು ಅರ್ಥ ಮಾಡ್ಕೊಂಡು ಅದ್ರ ಮೇಲೆ ನಾವು ಸಾಕಾಣಿಕೆ ಸ್ಟಾರ್ಟ್ ಮಾಡಬೇಕು. ಮೊದಲು ನಾವು ಸ್ಟಾರ್ಟ್ ಮಾಡಿದಾಗ ನಮ್ಗೆ ಕಷ್ಟ ಆಗಿತ್ತು. ಸೊ ನಾನು 5 ಮೇಕೆಯಿಂದ ಸ್ಟಾರ್ಟ್ ಮಾಡಿದಂಥ ಒಂದು ಜರ್ನಿ 50 ಮೇಕೆ ಆಯಿತು. ಸೊ ಒಂದೇ ಒಂದು ಪ್ರೋಗ್ರಾಮ್ ಹೋದಾಗ 50 ಮೇಕೆ ಎಲ್ಲ ಕಳ್ತನ ಆಗ್ಬಿಡ್ತು.
ಇಲ್ಲಿಂದ 1 ಕಿಲೋಮೀಟರ್ ಇರುವಾಗ. ಸೊ ಅವಾಗ ನಮಗೆ ಒಂದ್ ಕಡೆ ಸೆಕ್ಸ್ ವರ್ಕ್ ಮತ್ತೆ ಇನ್ನೊಂದ್ ಕಡೆ ಬೇಕಿಂಗ್ ಮಾಡಬೇಕು, ಯಾವ್ದು ಮಾಡ್ಬೇಕು ಅಂತ ಬಂದಾಗ ಸೊ ನಾನು ಈಗ ಸ್ಟಾರ್ಟಿಂಗ್ ಮಾಡಿದ್ವಿ ಸ್ವಾವಲಂಬಿಗೆ ಬದುಕಬೇಕು. ಮತ್ತೆ ಸೆಕ್ಸ್ ವರ್ಕಿಗೆ ಹೋದ್ರೆ ಅದಕ್ಕೊಂದು ಬೆಲೆ ಇರಲ್ಲ, ಇಲ್ಲ ಸುಸೈಡ್ ಮಾಡ್ಕೊಂಡು ಸಾಯ್ಬೇಕು, ಎರಡರಲ್ಲಿ ಒಂದು ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದೆ. ಲಾಸ್ಟ್ ಕಳ್ಳರು ಪೊಲೀಸ್ನವರು ಸರಿಯಾಗಿ ನಮಗೆ ಸ್ಪಂದಿಸಲಿಲ್ಲ. ನಾನು ಬೆಂಗಳೂರುವರೆಗೆ ಹೋಗಿ ಪ್ರೆಸ್ ಮೀಟ್ ಮಾಡಿ ಅಲ್ಲಿಂದ ಮತ್ತೆ ನಾನು IGವರೆಗೆ ಕಂಪ್ಲೇಂಟ್ ಕೊಟ್ಟೆ. ಸೊ ಹಾಗಾಗಿ ಇವಾಗೂ ಕಳ್ಳರು ಸಿಕ್ಕಿದ್ದಾರೆ. ಸೊ ಅದು ನಮಗೆ ರಿಟರ್ನ್ ಕೊಡಲ್ವಲ್ಲ. ಬಟ್ ಇಲ್ಲೇ ಶೆಡ್ ಮಾಡಿದ್ದೆ ಕಳ್ತನ ಆಯ್ತು? ಇಲ್ಲ, ಇಲ್ಲಿಂದ 1 ಕಿಲೋಮೀಟರ್ ಹಿಂದೆ ಕೊಳ್ಳಾಳದಲ್ಲಿ. ಸೊ 1 year ಬ್ಯಾಕ್. ಸೊ ಅದರಿಂದ ನಾವು ಕುಂದಬಾರ್ದು ಅಂತ ಹೇಳಿದಾಗ ವುಮೆನ್ ಮಹಿಳಾ ಆಯೋಗದವರು ಬಂದು ನೋಡಿಕೊಂಡು ಮತ್ತೆ ನಮಗೆ ಮಹಿಳಾ ನಿಗಮದಿಂದ ನಮಗೆ ಸ್ವಲ್ಪ ಸಹಾಯ ಮಾಡಿದ್ರು. ಯಾಕೆ ನೀವು ಅಂದ್ರೆ ಆಡುಗಳಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಕೊಟ್ಟಿದ್ದಕ್ಕ ಕುರಿ ಸಾಕಾಣಿಕೆ ಮಾಡ್ಬೋದಿತ್ತಲ್ಲ? ಕುರಿ ಸಾಕಾಣಿಕೆ ಮಾಡ್ಬೋದು. ಸೊ ನಾವು ಒಂದ್ ಕಡೆ ಬ್ರೀಡಿಂಗ್ ಸಿಸ್ಟಮ್ ಮಾಡಿದ್ರೆ ಇನ್ನೊಂದ್ ಕಡೆ ಮಟನ್ ಪರ್ಪಸ್ ಮಾಡಬೇಕು. ನಾವು ಬ್ರೀಡಿಂಗ್ ಅಂತ ಬಂದಾಗ 6 ತಿಂಗಳಿಗೆ ಒಂದು ಮರಿ ಡೆವಲಪ್ ಆಗಿ ಬರಬೇಕಾದ್ರೆ 9 ತಿಂಗಳು ಬೇಕಾಗುತ್ತೆ. ಹಾಗಾಗಿ ನಾವು ಏನು ಮಾಡಬೇಕು ಅಂತಂದ್ರೆ ಒಂದ್ ಕಡೆ ಇವು ಆದ್ರೆ 3 ತಿಂಗಳಿಗೆ ನಮಗೆ ಮಟನ್ ಪರ್ಪಸ್ ಕುರಿಗಳು ರೆಡಿ ಆಗ್ಬಿಡ್ತಾವೆ. ಎಲ್ಲಿಂದ ತರೋದಕ್ಕ ಕುರಿ? ಸರ್, ಈಗ ನಾನು ಕುಂಕುಮಪಾಳ್ಯ, ಕೆರೂರು ಮತ್ತೆ ಅಮೀನಗಡ. ಇದು ನೀವು ಅಲ್ಲಿ ಕೊಪ್ಪಳ ಕುಕ್ಕುಂಪಳ್ಳಿ ಅಮೀನ್ಗಡಕ್ಕೆ ಹೋಗ್ತೀರಾ ಮಾರ್ಕೆಟ್ಗೆ? ಪ್ರತಿ ಸಲ ಹೋಗ್ತೀರಾ ಹೇಗೆ? ಇಲ್ಲ, ಅದು ನಾವು ಡಿಮ್ಯಾಂಡ್ ನೋಡ್ಕೊಂಡು ಹೋಗ್ತೇನೆ. ಇಲ್ಲಿ ಸೇಲ್ ಈ ಸಲ ನಮ್ಗೆ ಲೋಕಲ್ ಸೇಲ್ ಜಾಸ್ತಿ ಆಗೋದ್ರಿಂದ ಸೊ ನಾವು ಈಗ ಈ ಸಾರಿ ಎಲ್ಲ ಲೋಕಲ್ ಹಾಕಿದ್ದೇವೆ. ರಾಣಿಬೆನ್ನೂರು ಮರಿಗಳು ಅಂದ್ರೆ 3 ತಿಂಗಳು ಕೊಟ್ಬಿಡ್ತೀವಿ. ಮತ್ತೆ 3 ತಿಂಗಳ ನಂತರ ನೆಕ್ಸ್ಟ್ ನಮ್ಗೆ ಬಕ್ರೀದ್ ಡಿಮ್ಯಾಂಡ್ ನೋಡ್ಕೊಂಡು ನಾವು ಮತ್ತೆ ಅದನ್ನ ತಗೋತೀವಿ. ಇದು ಕೆಲವರು ಫೈಟರ್ಗೆಲ್ಲ ಕೇಳ್ತಾ ಇದ್ರು. ಇದು ಫೈಟರ್ ಈಗ ಫೈಟರ್ ರೆಡಿ ಮಾಡ್ತಾ ಇದ್ರ ನೀವೇ? ನಾವೇ ರೆಡಿ ಮಾಡ್ತಾ ಇದ್ವಿ. ಈಗ ನಮ್ಮನ್ನೇ ಗುದ್ದುತ್ತೈತಿ ಅದರಲ್ಲಿ. ಮತ್ತೆ ಅದರಲ್ಲಿ ಮೋಳಿ ಇದೆ, ಇನ್ನೊಂದೆರಡು ಡೆತ್ ಆಗುತ್ತೆ. ಹೌದಾ? ಯಾಕೆಂತಂದ್ರೆ ನಮಗೆ ವೆಟರ್ನರಿ ಪ್ರಾಬ್ಲಮ್ ಜಾಸ್ತಿ ಇದೆ. ವೆಟರ್ನರಿ ಒಂದ್ ಕಡೆ ಮಂಗಳಮುಖಿ ಅನ್ನೋದು ಒಂದು ಕನ್ಸೆಪ್ಟ್ ಇದ್ರೆ, ಇನ್ನೊಂದು ಅವ್ರು ಹೇಳ್ತಾರೆ ಸರಿಯಾಗಿ ಸ್ಪಂದಿಸಲ್ಲ. ನಾವು ಹೋಗಿ ಕೇಳಿದ್ರು ಹೇಳ್ತಾರೆ ಜನ ಇಲ್ಲ, ಡಾಕ್ಟರ್ಗಳಿಲ್ಲ, ಅವೈಲೇಬಲ್ ಇಲ್ಲ, ಹಾಗೆ ಹೀಗೆ ಅಂತ. ಅವರು ಹೊರಗಡೆ ಹೋಗ್ತಾರೆ, ಕ್ಯಾಶ್ ಕೊಟ್ರೆ ಹೋಗ್ತಾರೆ. ಆದ್ರೆ ನಮ್ಮ ಹತ್ರ ಬಂದಾಗ ಅಯ್ಯೋ ಮಂಗಳಮುಖಿರಲ್ವಾ, ಏನು ಮಾಡಲ್ಲ ಬಿಡು ಅಂತ ಒಂದು ಅಂದ್ರೆ ದುಡ್ಡು ಕೊಡಲ್ಲ ಅಂತ ಕಾನ್ಸೆಪ್ಟ್ ಕೊಡಲ್ಲ. ಬಟ್ ನೀವು ಕೊಡ್ತೀರಿ? ನಾವು ದುಡ್ಡು ಕೊಡ್ತೀವಿ. ಒಂದ್ಸಲ ಬಂದ್ರೆ ಟ್ರೀಟ್ಮೆಂಟ್ಗೆ ನಾವು 300-400 ರೂಪಾಯಿ ಕೊಡ್ತೀವಿ. ಒಂದು ವ್ಯಾಕ್ಸಿನ್ ನಮಗೆ ಮೇನ್ ಪ್ರಾಬ್ಲಮ್ ವೆಟರ್ನರಿಯಿಂದನೇ ನಮಗೆ ಲಾಸ್ ಆಗಿತ್ತು. ಈಗ ಆಲ್ರೆಡಿ ಎಷ್ಟು ವರ್ಷ ಆಯ್ತಕ್ಕ ನೀವು ಕುರಿ ಆಡು ಸಾಕಾಣಿಕೆ? ಸರ್, ನಾನು ಇವಾಗ ಸ್ಟಾರ್ಟ್ ಆಗಿ ಒಂದು 8-10 ವರ್ಷ ಆಯ್ತು. 10 ವರ್ಷ ಆಯ್ತು. ಈಗ 10 ವರ್ಷದ ಅನುಭವ ಇಟ್ಕೊಂಡು ನಿಮ್ಗೆ ಇಂಜೆಕ್ಷನ್ ಅಥವಾ ಒಂದಿಷ್ಟು ಮೆಡಿಸನ್ ಬಗ್ಗೆ ಐಡಿಯಾ ಇಲ್ವಾ ಅಂತ? ಸರ್, ಇವಾಗ ಏನಂತಂದ್ರೆ ನಮಗೆ ವೆಟರ್ನರಿ ಪ್ರಾಬ್ಲಮ್ ಆದ ನಂತರ ಸೊ ನಾನೇ ಇಂಜೆಕ್ಷನ್ ಮಾಡೋದಕ್ಕೆ ಕಲ್ತಿದ್ದೇನೆ. ಮತ್ತೆ ಟ್ರೀಟ್ಮೆಂಟ್ ನಾನು ಗೂಗಲ್ ಸರ್ಚ್ ಮಾಡಿಕೊಂಡು ಮತ್ತೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಡಾಕ್ಟರ್ಗಳನ್ನ, ವೆಟರ್ನರಿ ಡಾಕ್ಟರ್ಗಳನ್ನ ಮೀಟ್ ಮಾಡಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೋತಿದ್ದೇನೆ. ಮತ್ತೆ ಊರ್ಜಾ ಅಂತ ಒಂದು ಫೆಲೋಶಿಪ್ ಇಂಡಿಯಾದಲ್ಲಿ ಮೊದಲ ಬಾರಿಗೆ ನನಗೆ ಸಿಕ್ಕಿದ್ದು. ಏನದು ಊರ್ಜಾ ಅಂತ ಹೇಳಿ ಒಂದು ವುಮೆನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದ್ದು. ಸೊ ಅದು ಒಂದು 1 yearಗೆ ಫೆಲೋಶಿಪ್ ಅಂತಂದ್ರೆ ಸೊ ಈ ಬಿಸ್ನೆಸ್ ಯಾರು ಮಾಡ್ತಾ ಇರ್ತಾರೆ ಸೊ ಅವ್ರನ್ನ ಇನ್ನೊಂದು ಸ್ವಲ್ಪ ಎನ್ಕರೇಜ್ ಮಾಡಕ್ಕೆ ಒಂದು ಫೆಲೋಶಿಪ್ ಸಿಗುತ್ತೆ. ಅಂದ್ರೆ ಅದಕ್ಕೆ ಸಹಾಯಧನ ಸಿಗುತ್ತೆ. ಸೊ ಅದರಲ್ಲಿ ಮತ್ತೆ ನಾವು ಯಾವ ರೀತಿ ಬಿಸ್ನೆಸ್ ಮಾಡಬೇಕು, ಯಾವ ರೀತಿ ಇಲ್ಲ ಅನ್ನೋದು ಒಂದು ಇದು ಇದೆ. ಸೊ ಅದರಿಂದ ನಮಗೆ ಮಾರ್ಕೆಟಿಂಗ್ ಆಗಲಿ ಪ್ರತಿಯೊಂದು, ಯಾಕಂದ್ರೆ ಹೊರಗಡೆ ಈಗ ಒಂದು ಟ್ರೈನಿಂಗ್ ಸೆಂಟರ್ ಅಲ್ಲಿ ಟ್ರೈನಿಂಗ್ ಕೊಡ್ಬೇಕಾದ್ರೆ ಕೆಳಗಿಂದ ಮೇಲೆ ಗಂಟ ನೋಡ್ತೀವಿ. ಟ್ರಾನ್ಸ್ಜೆಂಡರ್ ಅಲ್ವಾ, ಹೆಣ್ಮಕ್ಳಿಗೆ ಆದ್ರೆ ಬೇಗ ಕೊಡ್ತಾರೆ, ಗಂಡ್ ಮಕ್ಳಿಗೆ ಆದ್ರೆ ಬೇಗ ಕೊಡ್ತಾರೆ. ಟ್ರಾನ್ಸ್ ಅಲ್ವಾ, ಇಲ್ಲಿ ಬಂದು ಏನಾದ್ರು ಗಲಾಟೆ ಮಾಡ್ತಾರೆ, ಇಲ್ಲಿ ಬಂದ್ರೆ ಮಿಸ್ಬಿಹೇವ್ ಮಾಡ್ತಾರೆ ಅನ್ನೋ ಒಂದು ಮೆಂಟಾಲಿಟಿ ಅವ್ರಿಗಿದೆ. ಹಾಗಾಗಿ ನನಗೆ ಟ್ರೈನಿಂಗ್ ಸಹ ಯಾರು ಕೊಡ್ಲಿಲ್ಲ. ನಿಮ್ಗೆ ಯಾವ್ದು ಟ್ರೈನಿಂಗ್ ಸಿಗಲಿಲ್ಲ. ನಾನೇ ಕಾಸು ಕೊಟ್ಟು ಅವ್ರಿಗೆ 2,000 ರೂಪಾಯಿ ನಾನೇ ಕೊಟ್ಟು ನಾನೇ ಟ್ರೈನಿಂಗ್ ತಗೊಂಡು ಮೇಕೆ ಸಾಕಾಣಿಕೆ ಬಗ್ಗೆ, ಫುಡ್ ಯಾವ ರೀತಿ ಹಾಕ್ಬೇಕು, ಮತ್ತೆ ಯಾವ್ಯಾವ್ದು ನಾವು ಹಾಕಿದ್ರೆ ಬೇಗ ಗ್ರೋತ್ ಆಗುತ್ತೆ. ಸೊ ಅಲ್ಲಿ ಒಂದ್ ದಿವಸಕ್ಕೆ ಕವರ್ ಮಾಡಕ್ಕಾಗಲ್ಲ. ಸೊ ಕೆಲವು ಟ್ರೀಟ್ಮೆಂಟ್ಗಳು ಕವರ್ ಮಾಡಕ್ಕಾಗಲ್ಲ. ಸೊ ಹಂಗಾಗಿ ನಿಮ್ಗೆ ಅದು ಐಡಿಯಾ ಬರಲಿಲ್ಲ. ಹಾಗಾಗಿ ಸ್ಟಾರ್ಟಿಂಗ್ ಎಲ್ಲ ತುಂಬಾ ಲಾಸ್ ಆಯ್ತು. ಹೋದ್ ಸಾರಿ 50 ಮರಿಗಳು ಡೆತ್ ಆಯ್ತು. ತುಂಬಾ ಲಾಸ್ ಆಯ್ತು. ಲಾಭ ನಿಮ್ಗೆ ಹೆಂಗ್ ಅನ್ಸಿದೆ ಕುರಿ ಮೇಕೆ ಸಾಕಾಣಿಕೆ ಅಂತಂದ್ರೆ ಓನ್ ಆಗಿ ನಾವು ಎಷ್ಟೇ ಇದು ಬಂಡವಾಳ ಹಾಕಿದ್ರು ನಾವು ದುಡಿಬೇಕು. ನಾವು ದುಡಿದ್ರೆ ನಮ್ಗೆ ಅದ್ರದ್ದು ಫಲ ಸಿಗುತ್ತೆ. ನಾವು ಲೇಬರ್ ಮೇಲೆ ಬಿಟ್ರೆ ಕಾರಲ್ಲಿ ಗಾಡಿಯಲ್ಲಿ ಓಡಾಡ್ತಾ ಇದ್ರೆ ಆಗಲ್ಲ. ನಾವು ಬೆನಿಫಿಟ್ ತಗೋಬೇಕು. ಈ ಮೇಕೆಗಳ ಜೊತೆಯಾಗಿ ನಾವು ಒಂದು ವ್ಯಕ್ತಿಯಾಗಿ ಇದ್ರೆ ಸೊ ನಮ್ಗೆ ಅವು ಸ್ಪಂದಿಸ್ತವೆ. ಮತ್ತೆ ನಾವು ದುಡಿತಾ ಇದ್ರೆ ನಮ್ಗೆ ಯಾವ್ದು ಮೇಕೆಗೆ ಏನು ತೊಂದರೆ ಆಗಿದೆ, ಏನಿಲ್ಲ, ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿ ಕೊಡಬೇಕು ಬೇಗ ನಮಗೆ ಗೊತ್ತಾಗುತ್ತೆ. ಸೊ ನಾವು ಮಟನ್ ಪರ್ಪಸ್ ಮಾಡೋದಾದ್ರೂ ಹಾಗೆ, ಒಂದು ಮೇ ತಿನ್ಲಿಲ್ಲ ಅಂತಂದ್ರೆ ಸೊ ಅದನ್ನು ನಾವು ಸರಿಯಾಗಿ ಅಬ್ಸರ್ವ್ ಮಾಡಲಿಲ್ಲ ಅಂತಂದ್ರೆ ಸೊ ಅದು ಡೆತ್ ಆಗೋ ಪೊಸಿಷನ್ ಇರುತ್ತೆ. ಒಣ ಹುಲ್ಲೆಲ್ಲ ಹಾಕ್ತೀವಲ್ಲ, ಸೊ ಅದು ಲಿವರ್ ಪ್ರಾಬ್ಲಮ್ ಬೇಗ ಆಗುತ್ತೆ. ಹಾಗಾಗಿ ನಾವು ಅದನ್ನು ಲಿವರ್ ಟಾನಿಕ್ ವಾರಕ್ಕೆ 2 ಸಲ ಹಾಕ್ತಾ ಇದ್ರೆ, ಒಂದ್ಸಲ ಹಾಕಿದ್ರೆ 3 ದಿವಸ ಕಂಟಿನ್ಯೂ ಹಾಕಬೇಕು. ಅದು ಹಾಕಿದ 1 ವಾರಕ್ಕೆ ಮತ್ತೆ ನಾವು ಕ್ಯಾಲ್ಸಿಯಂ ಕೊಡ್ಬೇಕು. ಆದ್ರೂ ಸಹ ಮತ್ತೆ ಟಗರ್ ಮರಿ ಎಲ್ಲ ಗುದ್ದಾಟ ಆಗಿ ಅವಾಗೂ ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ.
ಅಂದ್ರೆ ಇಷ್ಟೆಲ್ಲ ಸಮಸ್ಯೆಗಳು ಇದಾವೆ ಇದ್ರಾಗ. ಸಮಸ್ಯೆಗಳಿದಾವೆ. ಒಂದು ಮಾರ್ಕೆಟಲ್ಲಿ ಹೋದ್ರೆ ನಮ್ಮನ್ನ ನೋಡ್ತಾರೆ ಕೆಳಗಿಂದ ಮೇಲ್ಗಂಟೆ, ಇವರೆಲ್ಲೋ ಕದ್ಕೊಂಡ್ ಬಂದಿದ್ದಾರೆ, ಹಾ ಇವ್ರು ಯಾರು, ಇವರು ಟ್ರಾನ್ಸ್ಜೆಂಡರ್ ಮಕ್ಕಳು ಸಾಕಾಣಿಕೆ ಮಾಡ್ತಾರ ಓಕೆ ಅನ್ನೋದೊಂದು ಕಾನ್ಸೆಪ್ಟ್. ಯಾಕಂದ್ರೆ ನಾವು ಎಲ್ಲ ಕೆಲಸ ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತು ಇಲ್ಲ. ಹಾ ಗೊತ್ತಿದ್ರು ಸಹ ಅಯ್ಯೋ ಅವರೆಲ್ಲ ರಾತ್ರಿ ಮೇಕಪ್ ಮಾಡ್ಕೊಂಡು ಲಿಪ್ಸ್ಟಿಕ್ ಹಚ್ಕೊಂಡು ಜೀವನ ಮಾಡೋರು, ಅವ್ರೇನು ಸಾಧನೆ ಮಾಡ್ತಾರೆ ಅಂತ. ಸೊ ನಾವು ಮನುಷ್ಯರು, ನಾವು ಅಪ್ಪ ಅಮ್ಮನಿಂದನೇ ಬಂದಿದ್ದೇವೆ. ನಾವು ನಮ್ಮ ತಂದೆ ತಾಯಿ ಹೋಗುವಾಗ ನಿಮ್ಮ ಮಗಳು ಏನು ಕೆಲಸ ಮಾಡ್ತಾಳೆ ಅಂತಂದ್ರೆ ಯಾರು ಸೆಕ್ಸ್ ವರ್ಕ್ ಮಾಡ್ತಾಳೆ, ಬೇಕಿಂಗ್ ಮಾಡ್ತಾಳೆ ಅಂತ ಯಾರು ಹೇಳಲ್ಲ. ಒಂದು ಫಾರ್ಮ್ ಇದೆ ಅಂತಂದ್ರೆ ಗೌರವವಾಗಿ ಹೇಳ್ಬೋದು ನನ್ನ ಮಗಳು ಈ ಥರ ಕೆಲಸ ಮಾಡ್ತಾಳೆ ಅಂತ. ಅದೇ ರೀತಿ ಮುಂದಿನ ಪೀಳಿಗೆಗೂ ನಾವು ಹಾಗೆ ಅದನ್ನು ಹೇಳ್ತಾ ಇರೋದು. ನೀವು ಬನ್ನಿ. ಈಗ ಬೇರೆ ಬೇರೆ ಡಿಸ್ಟಿಕ್, ಕೊಪ್ಪಳದವ್ರು ಬಂದು ಹೋಗಿದ್ದಾರೆ. ಓ ಮಂಗಳಮುಖಿಯರು, ಮಂಗಳಮುಖಿಯರು ಕೊಪ್ಪಳದವ್ರು ಬಂದಿದ್ದಾರೆ, ಮತ್ತೆ ಬಳ್ಳಾರಿಯವರು ಬಂದಿದ್ದಾರೆ, ಮಂಡ್ಯದವ್ರು ಬಂದಿದ್ದಾರೆ. ಇದ್ರ ಬಗ್ಗೆ ಸ್ಟಡಿ ಮಾಡಿ, ಮತ್ತೆ ಚಿತ್ರದುರ್ಗದವರು. ಅಂದ್ರೆ ಈಗ ನಿಮ್ಮ ಕಮ್ಯುನಿಟಿಲಿ ಮಂಗಳಮುಖಿ, ಬನ್ನಿ ಹೋಗೋಣ ಮಾತಾಡ್ತಾ. ಈಗ ಮಂಗಳಮುಖಿ ಕಮ್ಯುನಿಟಿಲಿ ತುಂಬ ಜನ ಇರ್ತಾರೆ. ಅಂದರೆ ಈಗ ನೀವು ಹೇಳ್ದಂಗೆ ಸೆಕ್ಸ್ ವರ್ಕ್ ಮಾಡೋದು ಅಥವಾ ಭಿಕ್ಷಾಟನೆ ಮಾಡೋದು ಜಾಸ್ತಿ ಮಂಗಳಮುಖಿಯರಂದರೆ. ಸೊ ಅದನ್ನು ಹೊರತುಪಡಿಸಿ ನಾನೇನಾದರೂ ಸಮಾಜದಲ್ಲಿ ಒಂದು ಮುಖ್ಯ ವಾಹಿನಿಗೆ ಬರ್ತೀನಿ ಅಂದರೆ ಈ ಥರ ಅಂದರೆ ಮೇಕೆ ಸಾಕಾಣಿಕೆ ಆಯಿತು, ಕುರಿ ಸಾಕಾಣಿಕೆ ಆಯಿತು, ಇಲ್ಲ ಬೇರೆ ಏನಾದರೂ ಕೆಲಸ ಮಾಡ್ತೀನಿ ಅಂತಂದರೆ ನೀವೆಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದೀರಕ್ಕ? ಇಲ್ಲ ಸರ್, ನಾವು ಏನಂತಂದರೆ ಯಾರು ಮಂಗಳಮುಖಿಯರ ಮುಂದೆ ನಾನು ಸ್ವಾವಲಂಬಿಗೆ ಬದುಕ್ತೀನಿ ಅಂತಾರೆ, ಸೊ ಅವ್ರಿಗೆ ನಾನು 2 ಮೇಕೆ ಉಚಿತವಾಗಿ, 5 ಕೋಳಿ 2 ಮೇಕೆ ಉಚಿತವಾಗಿ ಕೊಡ್ತೇನೆ. ನೀವೇ ಗಿಫ್ಟ್ ಕೊಡ್ತೇವೆ. ಓಕೆ. ಅವರಿಗೆ ಟ್ರೈನಿಂಗ್ ಸಹ ನಾವು ಕೊಡ್ತೀವಿ. ಏನಂತಂದ್ರೆ ಇದ್ರ ಬಗ್ಗೆ ಅವ್ರಿಗೆ ಅರ್ಥ ಮಾಡಿಕೊಂಡು ಈಗ ಎಷ್ಟು ಒಂದು 7-8 ಫಾರ್ಮ್ಗಳು ಬಳ್ಳಾರಿಯಲ್ಲಿ ಒಂದು ಸ್ಟಾರ್ಟ್ ಆಗಿದೆ, ಮಂಡ್ಯದಲ್ಲಿ ಒಂದು ಸ್ಟಾರ್ಟ್ ಇದೆ, ಚಿಕ್ಕಮಂಗ್ಳೂರಲ್ಲಿ ಒಂದು ಸ್ಟಾರ್ಟ್ ಇದೆ. ನಮ್ಮ ಮಂಗಳಮುಖಿಯರು ಇಲ್ಲಿಂದ ಟ್ರೈನಿಂಗ್ ತಗೊಂಡು ಹೋಗಿ ನಾವು ಕೊಟ್ಟಂತ ಮೇಕೆಗಳಿಂದ ಇನ್ನೂ ಅವ್ರು ಜಾಸ್ತಿ ಮಾಡಿಕೊಂಡು ಅವರು ನಮ್ಮ ರೀತಿನೇ ಮಾಡ್ತಾ ಇದ್ದಾರೆ, ಬದುಕು ಸಾಗಿಸ್ತಾ ಇದ್ದಾರೆ. ಗ್ರೇಟ್. ಯಾವುದೋ ಒಂದು ಟ್ರಾಫಿಕ್ ಅಲ್ಲಾಯ್ತು, ಇಲ್ಲ ಅಂಗಡಿ ಹತ್ರ ಆದರೂ ಯಾರಾದರೂ ಮಂಗಳಮುಖಿಯರು ಬಂದಾಗ ಅವ್ರನ್ನ ನಾವು ನೋಡುವಂಥ ದೃಷ್ಟಿಕೋನನೇ ಬೇರೆ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಒಂದು ಕಡೆ ಅವ್ರು ನೋಡಿದರೆ ಅಯ್ಯೋ ದುಡ್ಡು ಕಿತ್ಕೊತಾರೆ ಅಂತ, ಒಂದು ಕಡೆ ಈ ಥರದ್ದು ಬೇರೆ ಬೇರೆ ಮನೋಭಾವನೆಗಳು ನಮ್ಮ ಸಮಾಜದಲ್ಲಿ ಇದೆ ಅವ್ರ ಮೇಲೆ. ಸೊ ಅದನ್ನೆಲ್ಲ ಹೊರತುಪಡಿಸಿ ನಮ್ಮ ಅರುಂಧತಿ ಅಕ್ಕ ಇಷ್ಟೆಲ್ಲ ಸಾಧನೆ ಮಾಡ್ತಾ ಇದ್ದಾರೆ ನೋಡಿ. ಅವರು 5 ಮೇಕೆ ತಗೊಂಬಂದು ಸ್ಟಾರ್ಟ್ ಮಾಡಿದ್ದಂತೆ. ಈಗ ಎಷ್ಟಿದೆ ಅಕ್ಕ ಟೋಟಲ್ ಎಲ್ಲ ಸೇರಿ? ಇವಾಗ ಟೋಟಲ್ 100 ಇದೆ. 100 ಇದೆ. ಕಳತನ ಆಗಿದ್ದು 50. ಕಳತನ ಆಗಿದೆ 50. ಅದಾಗಿಲ್ಲ ಅಂತಂದ್ರೆ ಒಂದು 100-150 ಮೇಕೆ ಇರೋದಾಗಿದ್ರೆ ಇವಾಗ ನಾವು ಏನಂತ ಬ್ರೀಡಿಂಗ್ ಮಾಡ್ತಾ ಇರುವಾಗ ಹೋತ್ ಮರಿಗಳನ್ನ ಸೇಲ್ ಮಾಡ್ತಾ ಇದ್ದೀವಿ. ನಮ್ದು ಹೊಟ್ಟೆಪಾಡು ನಡಿಬೇಕಲ್ವಾ, ಪ್ರತಿಯೊಂದು ಕೊಳ್ಬೇಕು, ನೀರಿಂದ ಹಿಡಿದು ಪ್ರತಿಯೊಂದು ಹೊರಗಡೆ. ಇದು ಜಾಗ ನಿಮ್ಮ ಸ್ವಂತ ಜಾಗ? ಇದು ಜಾಗ ಸ್ವಂತದ್ದಲ್ಲ, ಲೀಸ್ಗೆ. ಸರ್ಕಾರಕ್ಕೆ ನಾವು 5 ವರ್ಷದಿಂದ ಹೋರಾಟ ಮಾಡ್ತಿದ್ವಿ, 1 ಎಕರೆ ಎಲ್ಲಾದ್ರೂ ಜಮೀನು ಕೊಡಿ ಅಂತ. ಸೊ ಅವರು ಕೊಡ್ತೀವಿ ಅಂತಿದ್ರೆ ಯಾವ್ದಕ್ಕೂ ಏನೂ ಕೊಡ್ತಾ ಇಲ್ಲ, ಯಾರು ಕೊಡ್ತಾ ಇಲ್ಲ. ಯಾವ ಸರ್ಕಾರಗಳು ಬಂದ್ರು ಹಾಗೆ ಈ ಹೊಸ ಕಾನೂನುಗಳು ತರ್ತಾ ಇದಾರೆ. ಅವ್ರಿಗೆ ಬೇಕಾದಂತ ಕಾನೂನುಗಳು ಅವರು ಇದು ಮಾಡ್ಕೋತಾರೆ. ನಾವ್ ಯಾರಾದ್ರೂ ಕೇಳಿದ್ರೆ ಈಗಿಲ್ಲ ನಾಳೆ ಇಲ್ಲ ಅಂತ ಹೇಳ್ಕೊಂತಾನೆ ಹೋಗ್ತಾ ಇರ್ತಾರೆ. ಆದ್ರೆ ನಾವು ಛಲ ಬಿಡಬಾರ್ದು. ಓಕೆ. ಎಷ್ಟು ಎಕರೆ ಇದೆ ಅಕ್ಕ ಈಗ? ಇದು 1 ಎಕರೆ ಇದೆ ರೀ. ಮತ್ತೆ ನಾನು ಲೀಸ್ಗೆ ತಗೊಂಡಿದ್ದೀನಿ. ಆ ಕಡೆ ಮೇಕೆಗಳನ್ನ ವಾರಕ್ಕೆ ಒಂದ್ಸಲ ಹೊರಗಡೆ ಬಿಡ್ಬೇಕು. ಸೊ ಸೂರ್ಯನ ಕಿರಣ ಇದು ಮಾಡ್ಬೇಕಲ್ವಾ. ಸೊ ಆ ಕಡೆ ಇದು ಮಾಡಿದ್ದೀನಿ, ಅಲ್ಲಿ ಮೇಯಿಸ್ತಾ ಇದ್ದೇವೆ. ಅಲ್ಲಿ 1 ಎಕರೆ ಹಸಿ ಮೇವೆಲ್ಲ? ಹಸಿ ಮೇವು ಈಗ ನಾವೇ ಬೆಳೆದಿದ್ದೀವಿ ಸರ್. ಹಿಂದೆ ಹಾಕಿದ್ದೀವಿ. ಚೊಗಚೆ ಇದೆ, ಡೋರ್ ಓಪನ್ ಐತಿ. ನೋಡಿದ್ರೆ ಯಾವ್ದು ಇದನ್ನ ನೋಡ್ತೀವಿ ತಗೊಳ್ಳಿ, ನೀವ್ ಹೇಳಿ. ನೀವು ಅದು ಚೊಗಚೆ ಇದೆ, ಮತ್ತೆ ಸೂಬಾಬಲ ಹಾಕಿದ್ದೇವೆ, ನುಗ್ಗಿ ಗಿಡಗಳು ಹಾಕಿದ್ದೇವೆ. ನಮಗೆ ಮೇಕೆಗಳಿಗೆ ಏನೇನು ತಿನ್ನುವಂತ ಒಂದು ಇದು ಇದಾವೆ. ಸೊ ಅವನ್ನೆಲ್ಲ ನಾವೇ ನೀವೇ ಬೆಳ್ಕೊಂಡು. ನೀರಿನ ವ್ಯವಸ್ಥೆ ಇದೆ? ನೀರಿನ ವ್ಯವಸ್ಥೆ ಏನಿಲ್ಲ. ನೀರಿಂದ ವಾರಕ್ಕೊಂದ್ಸಲ ಹೊರಗಡೆಯಿಂದ ಟ್ಯಾಂಕರ್ ತರ್ತೀವಿ. ಮೇವು ಬೆಳಕ್ಕೆ ನೀವು ಟ್ಯಾಂಕರ್ ಇಂದ ನೀರು ಹರಿಸ್ತಾ ಇದ್ದೀರಾ? ಟ್ಯಾಂಕ್ ಈಗ ಮಳೆಗಾಲ ಆಗಿದ್ರಿಂದ ಮಳೆಗಾಲ ಇದು ಮಾಡ್ತೀವಿ. ಸೊ ನಾವು ಇದಕ್ಕೆ ಯೂಸ್ ಮಾಡೋಕೆಲ್ಲ ನಾವು ಹೊರಗಡೆಯಿಂದ ಟ್ಯಾಂಕರ್, ಮೇಕೆಗಳಿಗೆ ನೀರು ಹೊರಗಡೆಯಿಂದ ತಂದು ಸ್ಟಾಕ್ ಮಾಡ್ತೀವಿ. ಮಳೆಗಾಲದಲ್ಲಿ ಸ್ವಲ್ಪ ನಾವು ನೀರು ಸ್ಟೋರೇಜ್ ಮಾಡ್ಕೋತೀವಿ. ಓಕೆ, ಗ್ರೇಟ್, ನೈಸ್. ಬನ್ನಿ ಅಕ್ಕ ಅಲ್ಲಿ ಕೂತ್ಕೊಂಡು ಮಾತಾಡೋಣ, ಬನ್ನಿ ಆರಾಮಾಗಿ.